ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ಹೊರಗಡೆ ರುಚಿಯಾಗಿ ಸಿಗೋ ಥರ ಮನೇಲಿ ಹೇಗೆ ರುಚಿಯಾಗಿ ಮಾಮೂಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮನೆಯಲ್ಲಿ. ಇದಕ್ಕೆ ನಾನು ಮೈದಾ ಯೂಸ್ ಮಾಡ್ತಾಯಿಲ್ಲ. ಮನೇಲಿ ಚಪಾತಿ ಹಿಟ್ಟು ಕಲಿಸಿರ್ತೇವಲ್ಲ, ಗೋಧಿ ಹಿಟ್ಟು ಚಪಾತಿ ಥರನೇ ನಾನು ಕಲಿಸ್ಕೊಂಡಿದ್ದೀನಿ. ತುಂಬ ತೆಳ್ಳಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ನೀವು ಮನೆಗೆ ಚಪಾತಿ ಹೇಗೆ ಮಾಡ್ತೀರೋ ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ನೆನಿಬೇಕು ಅಂತಲೂ ಏನೂ ಇಲ್ಲ. ಅದಕ್ಕೆ ನಾನು ಈಗ ಮಾಮೂಸ್ಗೆ ಏನೇನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಅಂತಂದರೆ, ಚಿಕ್ಕದಾಗಿ ಕ್ಯಾಬೇಜು ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ, ಕ್ಯಾರೆಟು, ಕ್ಯಾಬೇಜು, ಒಂದು ಈರುಳ್ಳಿ, ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಗರಂ ಮಸಾಲ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ. ಎಲ್ಲದೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಇರುತ್ತಲ್ವ, ಸೋಯಾ ಸಾಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟಿದ್ರೆ ಸಾಕು. ಇನ್ನೂ ತರಕಾರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನೀವು. ಚಾಪರಲ್ಲಿ ಕಟ್ ಮಾಡಿದರೆ ಚೆನ್ನಾಗಿ ಚಿಕ್ಕ ಪೀಸ್ ಆಗುತ್ತಲ್ಲ, ಅದಕ್ಕೆ ನಾನು ಚಾಪರ್ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಬಾಣಲಿ ಕಾದಿರುತ್ತಲ್ವ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಮೊದಲಿಗೆ ನಾನು ಕ್ಯಾಬೇಜನ್ನ ಹಾಕ್ಕೊಳ್ತಾಯಿದ್ದೀನಿ. ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಕ್ಯಾಬೇಜು ನೀರು ಬಿಡುತ್ತಲ್ವ, ಅದಕ್ಕೆ ನಾನು ಕ್ಯಾಬೇಜನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಇರುತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಮೊದಲಿಗೆ ಈರುಳ್ಳಿ ಹಾಕ್ಕೊಂಬಿಟ್ರೆ ಅದು ಕ್ರಿಸ್ಪಿನೆಸ್ ಇರೋಲ್ಲ, ಹೊರಟೋಗ್ಬಿಡುತ್ತೆ. ಅದಕ್ಕೆ ನಾನು ಲಾಸ್ಟಿಗೆ ಈರುಳ್ಳಿ ಹಾಕಿದ್ದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ, ಅದು ಕೂಡ ಆ್ಯಡ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಲ್ಲಿ ಪೇಸ್ಟ್ ಇರುತ್ತೆ, ಅದನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು. ಇವಾಗದು ರೆಡಿಯಾಗಿದೆ. ಕ್ಲೋಸ್ ಮಾಡಿಬಿಟ್ಟು ಒಂದು ಮುಚ್ಚಳಕ್ಕೆ ಮುಚ್ಚಿ, ಇವಾಗ ನಾನು ಚಪಾತಿ ಹಿಟ್ಟಿಂದ ಮಾಮೂಸ್ ಮಾಡ್ತಾಯಿರ್ತೀನಿ. ನಾನು ಮೈದಾ ಯೂಸ್ ಮಾಡ್ತಾಯಿಲ್ಲ. ಪುರಿ ಇರುತ್ತಲ್ವ, ಪುರಿ ಆಕಾರದಲ್ಲಿ ಉಟ್ಕೊಂಡ್ರೆ ಸಾಕು. ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿಬಿಟ್ಟು ಈ ಥರ ತೂತಿಂದು ಬೋಲ್ ಇರುತ್ತಲ್ವ, ಅದ್ರಿಗೆ ಹಾಕಿಬಿಟ್ಟು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಥರ ಪೂರಿ ಶೇಪಲ್ಲಿ ಉತ್ಕೊಂಡ್ಬಿಟ್ಟು, ಇವಾಗ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ, ಅದು ಮೋಲ್ಡ್ ಇರುತ್ತಲ್ವ, ಅದು ಥರನೂ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬರುತ್ತೆ. ನಾನು ಅಂದರೆ ದೊಡ್ಡದಾಗಿರುತ್ತಲ್ವ, ಮಾಮೂಸ್ಗಿಂತ ಬೇಗ ಆಗುತ್ತೆ ಅಂತ ಇದನ್ನು ಯೂಸ್ ಮಾಡಿದೆ. ದೊಡ್ಡ ಶೇಪಲ್ಲಿ ಕರ್ಜಿಕಾಯಿ ಥರನೇ ಇತ್ತು. ಒಂದು 4 ಈ ಥರ ಮಾಡಿಬಿಟ್ಟು ಒಂದು 4 ಮಾಮೂಸ್ ಶೇಪಲ್ಲಿ ಕೂಡ ಮಾಡ್ಕೊಂಡಿದ್ದೆ. ಕರ್ಜಿಕಾಯಿ ಥರನೇ ಆಗಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ನೀರು ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಬಾಣಲೆಗೆ, ಅದಕ್ಕೆ ತೂತಿನ ಜರಡಿಗೆ ಎಣ್ಣೆ ಸವರಬೇಕು, ಇಲ್ಲ ಅಂತಂದರೆ ಅದು ಹತ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಎಣ್ಣೆ ಸವರ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಜಾಸ್ತಿ ಹೊತ್ತು ಇದು ಬೇಯಲಿಕ್ಕೆ ಟೈಮ್ ತೊಗೊಳ್ಳಲ್ಲ. ಒಂದು 10 ನಿಮಿಷದೊಳಗೆ ಎಲ್ಲ ಆಗಿಬಿಡತ್ತೆ. ಇದು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇದಕ್ಕೆ ನಾನು ಮೈದಾ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟು, ಚಪಾತಿ ಹಿಟ್ಟನ್ನು ಏನಿರುತ್ತೆ ಅದೇ ಹಿಟ್ಟಲ್ಲೇ ನಾನು ಮಾಮೂಸ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.